ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ ಸೂಪರ್ ಕಣ, ಬರೀ ಸೂಪರ್ ಅಲ್ಲ, ಫ್ಯಾಂಟಾಸ್ಟಿಕ್. ಕೊನೆವ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ಟ ಕಣ. ಏನಾಯ್ತು, ರಾಜೇಂದ್ರ ಭೂಪತಿ ಬದುಕಿರೋವಾಗ್ಲೇ ಅವನ್ ತಿಥಿ ಆಗೋಯ್ತು. ಅವನಿಗೆ ಬೆಲೆನೇ ಇಲ್ವಲ್ಲೋ ಪಾಪ. ಈ ಬ್ಯಾನ್ ಆಗಿರೋ ನೋಟ್ ಆದಂಗೆ ಆಗ್ಬಿಟ್ಟಿದೆ ಅವನ ಪರಿಸ್ಥಿತಿ. ಈ ಸೋ ಕಾಲ್ಡ್ ಡಾನ್ ಮಲ್ಲಿ ಹೋಗಿ ಆವಾಜ್ ಆಗ್ಬರೋ ರೇಂಜಿಗೆ ಡ್ರಾಪ್ ಆಗ್ಬಿಟ್ಟಿದ್ದಾನೆ. ಮುಂದಕ್ಕೆ ಅವ್ನು ನೋಡಿ ಯಾವನು ಹೆದರ್ಕೊಳ್ಳಲ್ಲ. ಕನ್ನಡಿಲಿ ಅವನ ಮುಖ ಅವನೇ ನೋಡ್ಕೊಂಡು ಹೆದರ್ಕೋಬೇಕಷ್ಟೆ. ಮಲ್ಲಿ ಆವಾಜ್ ಆಗ್ತಿದ್ದಂಗೆ ಇದು ಯಾವ್ದೋ ಚೋಟದ ಹುಡುಗಿ ಆವಾಜ್ ಹಾಕ್ಬಿಡ್ಲಲ್ಲ ಅಂದ್ಬಿಟ್ಟು ಕೊತ್ತ ಅಂತ ಕುದ್ದು ಹೋಗಿರ್ತಾನೆ. ಯಾಕೋ ಸ್ಯಾಡಿಸ್ ತರ ಆಡ್ತಾ ಇದೆಯಾ? ಅವ್ರಿಬ್ರು ಅಪ್ಪ ಮಗಳು ಅಂತ ನಾನು ಹೇಳಿದೆ ತಾನೆ. ನಾಳೆ ಮಲ್ಲಿಗೆ ಭೂಪತಿ ನಮ್ಮ ಅಪ್ಪ ಅಂತ ಗೊತ್ತಾದ್ರೆ ಅವ್ರನ್ನ ಅಪ್ಪ ಅಂತ ಹೇಗೆ ಒಪ್ಕೋತಾಳೆ? ನಮ್ಮ ಅಪ್ಪನ ಕೋಳಿಗೆ ಕತ್ತಿ ಇಟ್ಟಿದೆ ಅಂತ ಬೇಜಾರು ಮಾಡ್ಕೊಳಲ್ವಾ? ಇವೆಲ್ಲ ತಪ್ಪು ಕಣ. ಗೆಳೆಯ, ಆ ಥರದ್ದೆಲ್ಲ ಏನು ಆಗಲ್ಲ ಬಿಡ. ನೋಡ, ಅದೇ ಬೇರೆ ಅಕೌಂಟು, ಇದೇ ಬೇರೆ ಅಕೌಂಟ್. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ ಕಣ. ಒಂದು ಫೈನ್ ಡೇ ಇವರಿಬ್ರು ಅಪ್ಪ ಮಗಳು ಅಂತ ಗೊತ್ತಾದ ದಿವಸ ಆ ಸಂಬಂಧದ ಕಡೆ ಗಮನ ಇರುತ್ತೆ ಹೊರತು ಇದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಸೈಡ್ಗೆ ಹೋಗ್ಬಿಡುತ್ತೆ. ಸೊ ಡೋಂಟ್ ವರಿ, ಆಗಿದೆಲ್ಲ ಮಾಫಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೋ ಅದು ನನಗೆ ಬೇಡ ಆನಂದ. ಇವಾಗ ಏನಾಗಿದೆಯಲ್ಲ ಅದ್ರ ಪರಿಣಾಮದ ಬಗ್ಗೆ ಯೋಚನೆ ಮಾಡು. ಆ ಮಲ್ಲಿ ಹೋಗಿ ಅಲ್ಲಿ ಕೂಗಾಡ್ ಬಂದಿದ್ದಾಳಲ್ಲ, ನಾಳೆ ಏನಾದ್ರು ಅವಳಿಗೆ ಅಪಾಯ ಆಗೋ ಥರ ಮಾಡಿದ್ರೆ ಅವಾಗೇನು ಮಾಡೋದು? ನಮಗಿಂತ ಜಾಸ್ತಿ ಮಗಳಿಗೆ ಹೀಗಾಯ್ತಲ್ಲ ಅಂತ ಅವರೇ ನೊಂದ್ಕೊಳ್ಳೋದು. ಸ್ವಲ್ಪ ಆಂಗಲ್ ಇಂದನೂ ಥಿಂಕ್ ಮಾಡು, ಸುಮ್ಮನೆ ಸೆಲೆಬ್ರೇಟ್ ಮಾಡೋದಲ್ಲ. ಸ್ವಲ್ಪ ಸೈಡ್ ಎಫೆಕ್ಟ್ ಬಗ್ಗೆ ಯೋಚನೆ ಮಾಡೋ. ಏನಾಗಲ್ಲ ಬಿಡ. ನೋಡ, ಮಾಡಿದುಣ್ಣ ಮಾರಾಯ ಅಂತ ಅವ್ನು ಮಾಡಿದ್ದನ್ನು ನಾನು ಅನುಭವಿಸ್ತಾನೆ. ನೀನ್ ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತೀಯಾ? ಇಷ್ಟಕ್ಕೂ ಅವನಿಗೆ ದ್ವೇಷ ಇರೋದು ನಿನ್ನ ಮೇಲೆ. ಫೈಟ್ ಮಾಡಿದ್ರೆ ನಿನ್ನ ಮೇಲೆ ಮಾಡ್ತಾನೆ, ಮಲ್ಲಿ ಮೇಲೆ ಯಾಕೋ ಮಾಡ್ತಾನೆ. ಬಟ್ ಆ ಚಾನ್ಸಸ್ಸು ಇದೆ ತಾನೆ. ನೋಡೋ, ಇದು ಮತ್ತೆ ರಿಪೀಟ್ ಆಗಬಾರ್ದು. ಅದಕ್ಕೆ ಏನಾದರೂ ಮಾಡಲೇಬೇಕು. ಹೋ, ಇದು ಒಳ್ಳೆ ಕತೆ ಆಯ್ತಲ್ಲ ಅಲ್ವಾ? ಇದು ಮತ್ತೆ ರಿಪೀಟ್ ಆಗಬಾರ್ದು ಅಂತೀಯ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬಾರ್ದು ಅಂತಾನು ಅಂತೀಯ. ಹೆಂಗೋ ಇದು? ಮತ್ತೆ ಈ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದೆಯಾ? ಹೌದು, ಸರಿನಪ್ಪ, ಈಗ ಒಂದು ಕೆಲಸ ಮಾಡು, ಅವನಿಗೆ ಮನೆಯವ್ರಿಗೆಲ್ಲ ಹೇಳ್ಬಿಡು ಮಲ್ಲಿ ಅವನ ಮಗಳು ಅಂತ. ಏಯ್, ಅದಷ್ಟು ಸುಲಭ ಅಲ್ಲ ಕಣ. ಎಲ್ಲರೂ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ನಾಳೆ ಎಲ್ಲರಿಗೂ ಈ ವಿಷಯ ಗೊತ್ತಾದ್ರೆ ನೀಚಿನ ಮಗಳು ಅಂತ 4 ಜನ 4 ಥರ ಮಾತಾಡ್ಕೋತಾರೆ. ಮನೆ ತನಕ ಈ ವಿಷಯ ಬಂದ್ರೆ, ಶಕುಂತಲಮ್ಮನ ಕಿವಿಗೆ ಈ ವಿಷಯ ಬಿದ್ದರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ. ಅವಳನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಕಣೋ. ಎಲ್ಲರಿಗೂ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅರ್ಥ ಮಾಡ್ಕೋ. ಇದು ಒಳ್ಳೆ ರೀತಿಯಲ್ಲಿ ಅಂತ್ಯ ಕಾಣಬೇಕಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಈ ವಿಷಯ ನಿನ್ನ ಯಾರ ಹತ್ರನೂ ಮಾತಾಡಬೇಡ. ಆಯ್ತು ಬಿಡಪ್ಪ, ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊ. ಓಕೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.